ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಶಿಕ್ಷಕರ ದುರ್ಮರಣ. ಇದು ಕೇವಲ ದುರಂತವಲ್ಲ, ವ್ಯವಸ್ಥೆಯ ವೈಫಲ್ಯದ ಕಹಿಮುಖ. ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಆದ ದಿಲೀಪ ಬಿರಾದರ್, ಯರನಾಳು, ಹುಕ್ಕೇರಿ ತಾಲೂಕು, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಅವರು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ತೆರಳಿ ಮರಳಿ ಜೀವಂತವಾಗಿ ಬಾರದಿರುವ ದುಃಖದ ಸಂಗತಿ ನಿಜಕ್ಕೂ ಮನಸ್ಸು ಬಿಡಿಸುವಂತಿದೆ. ಕುಟುಂಬ, ವಿದ್ಯಾರ್ಥಿಗಳು, ಸಹೋದ್ಯೋಗಿಗಳು ಮತ್ತು ಶಿಕ್ಷಕರ ಸಮುದಾಯಕ್ಕೆ ಈ ಘಟನೆ ತುಂಬಲಾರದ ನಷ್ಟವಾಗಿದೆ. ಒಬ್ಬ ಶಿಕ್ಷಕ ಕ್ರೀಡಾಕೂಟಕ್ಕೆ ಹೋಗಿ ಶವವಾಗಿ ಮರಳುವ ಪರಿಸ್ಥಿತಿ ಉಂಟಾಗಿರುವುದು ಕೇವಲ ವೈಯಕ್ತಿಕ ದುರಂತವಲ್ಲ, ವ್ಯವಸ್ಥೆಯ ಗಂಭೀರ ವೈಫಲ್ಯದ ಪ್ರತಿಬಿಂಬವಾಗಿದೆ. ಸರ್ಕಾರಿ ನೌಕರ ಕ್ರೀಡಾಕೂಟಗಳು ಅಂದ್ರೆ ಆರೋಗ್ಯ, ಸ್ನೇಹ, ಒಗ್ಗಟ್ಟು ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಬೆಳೆಸುವ ವೇದಿಕೆಗಳಾಗಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಅವ್ಯವಸ್ಥೆ, ನಿರ್ಲಕ್ಷ್ಯ ಮತ್ತು ಅಸಂಘಟಿತ ನಿರ್ವಹಣೆಯ ಸಂಕೇತವಾಗುತ್ತಿರುವುದು ವಿಷಾದನೀಯ. ಸಾವಿರಾರು ನೌಕರರು ಭಾಗವಹಿಸುವ ಕ್ರೀಡಾಕೂಟಗಳಲ್ಲಿ ಮೂಲಭೂತ ಸುರಕ್ಷತಾ ವ್ಯವಸ್ಥೆಗಳೇ ಇಲ್ಲದಿರೋದು ಆತಂಕಕಾರಿ. ಯಾವುದೇ ದೊಡ್ಡ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರಥಮ ಚಿಕಿತ್ಸಾ ಕೇಂದ್ರ, ತುರ್ತು ವೈದ್ಯಕೀಯ ಸಿಬ್ಬಂದಿ, ಅಗತ್ಯ ಔಷಧೋಪಚಾರ, ಆಂಬ್ಯುಲೆನ್ಸ್ ಸೌಲಭ್ಯ ಹಾಗೂ ಸಮೀಪದ ಆಸ್ಪತ್ರೆಗಳೊಂದಿಗೆ ಸಮನ್ವಯ ಕಡ್ಡಾಯವಾಗಿರಬೇಕು. ವಿಶೇಷವಾಗಿ ಸರ್ಕಾರಿ ನೌಕರರ ವಯೋಮಾನದ ವೈವಿಧ್ಯತೆಯನ್ನ ಗಮನಿಸಿದ್ರೆ ಹೃದಯಾಘಾತ, ರಕ್ತದೊತ್ತಡ, ದೈಹಿಕ ಆಯಾಸದಂತಹ ತುರ್ತು ಆರೋಗ್ಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ರೂ ಇಂತಹ ಮುಂಜಾಗ್ರತಾ ಕ್ರಮಗಳು ಸಮರ್ಪಕವಾಗಿ ಜಾರಿಯಾಗುತ್ತಿರುವುದು ಪ್ರಶ್ನೆ ಹುಟ್ಟಿಸುತ್ತೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡುತ್ತಿರುವಾಗ ಆ ಹಣದ ಬಳಕೆ ಯಾವ ಮಟ್ಟಿಗೆ ಪಾರದರ್ಶಕವಾಗಿದೆ ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಕ್ರೀಡಾಂಗಣ ವ್ಯವಸ್ಥೆ, ಸುರಕ್ಷತೆ ಮತ್ತು ವೈದ್ಯಕೀಯ ಸೌಲಭ್ಯಗಳಿಗೆ ಆದ್ಯತೆ ಕೊಡಬೇಕಾದ ಸಂದರ್ಭದಲ್ಲಿ ಅವುಗಳ ಕೊರತೆ ಕಂಡು ಬಂದ್ರೆ ಜವಾಬ್ದಾರಿಯನ್ನ ಯಾರು ಹೊರುವವರು? ಕೇವಲ ಕಾರ್ಯಕ್ರಮ ನಡೆಸಿದ ವರದಿಗಳನ್ನ ನೀಡುವುದೇ ಸಾಕಾಗುವುದಿಲ್ಲ. ಭಾಗವಹಿಸುವ ಪ್ರತಿಯೊಬ್ಬ ನೌಕರರ ಸುರಕ್ಷತೆ ಖಚಿತಪಡಿಸುವ ಹೊಣೆಗಾರಿಕೆಯೂ ಕೂಡ ಸಂಘಟಕರ ಮೇಲಿದೆ. ಈ ಘಟನೆಗೆ ಕಾರಣವಾದ ನಿಖರ ನಿರ್ಲಕ್ಷ್ಯಗಳ ಬಗ್ಗೆ ಪಾರದರ್ಶಕ ತನಿಖೆ ನಡೆಯಬೇಕು. ಅಗತ್ಯ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಇತ್ತೆ, ತುರ್ತು ಪ್ರತಿಕ್ರಿಯೆಯಲ್ಲಿ ವಿಳಂಬವಾಯಿತೆ, ನಿಯಮಾನುಸಾರ ಸುರಕ್ಷತಾ ಕ್ರಮಗಳನ್ನ ಪಾಲಿಸಲಾಯಿತೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಒಬ್ಬ ಶಿಕ್ಷಕರ ಜೀವ ಹೋದ ಬಳಿಕ ಸಂತಾಪ ಸೂಚಿಸುವುದಷ್ಟೇ ಸಾಲದು. ಇಂತಹ ದುರಂತ ಮರುಕಳಿಸದಂತೆ ಕ್ರೀಡಾಕೂಟಗಳಿಗೆ ಕಡ್ಡಾಯ ವೈದ್ಯಕೀಯ ಪ್ರೋಟೋಕಾಲ್, ಸ್ಥಳದಲ್ಲೇ ಆಂಬ್ಯುಲೆನ್ಸ್ ವ್ಯವಸ್ಥೆ, ತುರ್ತು ಆರೋಗ್ಯ ತಪಾಸಣೆ ಹಾಗೂ ಜವಾಬ್ದಾರಿಯುತ ನಿರ್ವಹಣಾ ವ್ಯವಸ್ಥೆ ಯಾಕೆ ಇರಲಿಲ್ಲ? ಭಾಗವಹಿಸುವ ನೌಕರರ ಜೀವಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಅಲ್ವಾ? ಶಿಲ್ಪ ಆರ್ ಗೌಡ, ಕ್ರೈಮ್ ವರದಿಗಾರರು, ನವಕರ್ನಾಟಕ ಟಿವಿ.